ಎಲ್ಲರಿಗೂ ನಮಸ್ಕಾರ. ಪಂಚಮಸಾಲಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಬಿಸಿಬೇಳೆ ಬಾತ್ ಪುಡಿ ಮಾಡೋದು ಹೇಗೆ ಅಂತ ಇವತ್ತಿನ ದಿನ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಬಿಸಿಬೇಳೆ ಬಾತ್ ಮಾಡೋ ವಿಧಾನ ಹೇಗೆ ಅಂತ ಕೂಡ ತೋರಿಸ್ತಾ ಇದ್ದೀನಿ. ನಾವು ಮಾಡಬೇಕಾಗಿರೋದು ಇಷ್ಟೇ: ಒಂದು 10 ರಿಂದ 15 ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಮೆಣಸು, 1 ಹಿಡಿಯಷ್ಟು ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿರುಬೇಳೆ, ಬೇಳೆಕಾಳು, ಇದನ್ನು 1 ಸ್ಪೂನ್ ತೊಗೊಂಡು, ಮೆಂತ್ಯ 1/4 ಟೀ ಸ್ಪೂನ್ ತೊಗೊಂಡು ಇಷ್ಟನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು 5 ಚಕ್ಕೆ ತೊಗೋಬೇಕು ಮತ್ತು ಒಂದು 10 ರಿಂದ 12 ಲವಂಗ ತೊಗೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಹೊಂಬಣ್ಣ ಬರೋ ಅಷ್ಟು ಹದವಾಗಿ ಹುರಿದು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನಂತರ ಇದಕ್ಕೆ ನೀವು ಹಿಂಗೆ ಬಳಸ್ಬೋದು, ಬೇಡ ಅಂದರೆ ಇಲ್ಲ. ನೀವು ಚಿಟಿಕೆ ಅರಿಶಿನ ಬೇಕಾದರೂ ಹಾಕೋಬೋದು, ಅಥವಾ ಬಿಸಿಬೇಳೆ ಬಾತಿಗೆ ನೀವು ಡೈರೆಕ್ಟಾಗಿ ಕೂಡ ಹಾಕೋಬೋದು. ಒಂದು ಹದವಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳೋ ರೀತಿ ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕಂದ್ರೆ ಆವಾಗ ಬಿಸಿಬೇಳೆ ಬಾತ್ ತಟ್ಟಂತ ಮಾಡಿ ಸರ್ವ್ ಮಾಡ್ಬೋದು. ಈ ಸ್ಕೂಲ್ ಟೈಮಲ್ಲಿ ಮಕ್ಕಳಿಗೆ ಕಳಿಸ್ಬೇಕು ಅಂತ ಅಂದಾಗ ಈ ರೀತಿ ಮಾಡಲೇಬೇಕು. ನಂತರ ಪುಡಿ ಹದ ಮಾಡ್ಕೊಂಡು ರೆಡಿ ಇಟ್ಕೊಂಡು ಬೇಳೆಗೆ ತರಕಾರಿ ಹಾಕಿ ಒಂದು ವಿಷಲ್ ಕೂಗಿಸ್ಕೋಬೇಕು. ಕೂಗೋ ತನಕ ನೆಕ್ಸ್ಟ್ ಏನು ನಾವು ಒಗ್ಗರಣೆಗೆ ಏನೇನು ತಯಾರಿ ಮಾಡ್ಕೋಬೇಕು ಅಂತ ಇವಾಗ ತೋರಿಸ್ತೀನಿ ನಿಮಗೆ. ಒಂದು ಕೂಗಿದ್ರೆ ಸಾಕು. ನಾನಿಲ್ಲಿ ಗೋಧಿನ ಬಳಸಿ ಬಿಸಿಬೇಳೆ ಬಾತ್ ಮಾಡ್ತಾಯಿರೋದು. ಹಾಗಾಗಿ ಬೇಳೆ ಅದು ಗೋಧಿನೂ ಕೂಡ ಚೆನ್ನಾಗಿ ಬೇಯಬೇಕಾಗಿರುತ್ತೆ. ಹಾಗಾಗಿ ಒಂದೇ ಇದು ವಿಷಲ್ ಸಾಕು. ನೀವು ನುಚ್ಚು ತಗೋತೀನಿ ಅಂತ ಅಂದ್ರೂ ಈಗ ಪ್ಯಾಕೆಟಲ್ಲೆಲ್ಲ ನುಚ್ಚು ಕೂಡ ಸಿಗುತ್ತೆ, ಗೋಧಿ ನುಚ್ಚು. ಇಲ್ಲ ಈ ರೀತಿಯೂ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅದು ದಿಂಡು ಆಗಿರುತ್ತೆ ನುಚ್ಚದು. ಇದು ನಾವು ಸ್ವಲ್ಪ ಸ್ವಲ್ಪ ನುಣ್ಣಗೆ ಆಗೋ ಥರ ಮಿಕ್ಸಿಲಿ ಪುಡಿ ಮಾಡಿದ್ರೆ ಒಂದು ಗಟ್ಟಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಗೋಧಿ ಅಂತ ಹೇಳಿ ನಾನು ಯಾವಾಗಲೂ ನುಚ್ಚದ ಪ್ಯಾಕೆಟ್ ತರಿಸೋದಿಲ್ಲ. ಹೀಗೆ ಗೋಧಿನೇ ಹುರಿದು ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊತೀನಿ. ನಾವು ಯಾವಾಗ ಬೇಕಂದರೆ ದಿಢೀರಂತ ಬಿಸಿಬೇಳೆ ಬಾತನ್ನ ಮಾಡ್ಕೋಬೋದು. ಸ್ವಲ್ಪ ಒಂದು ಪಾತ್ರೆಗೆ ಎಣ್ಣೆ ಬಿಟ್ಟು ಕಡಲೆ ಬೀಜನ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ನೀವು ಡೈರೆಕ್ಟಾಗಿ ಕಡಲೆ ಬೀಜನ ಸ್ವಲ್ಪ ಹಾಗೆ ಕೂಡ ಹಾಕ್ಬೋದು, ಹಸಿಯಾಗಿ. ಅದು ಟೇಸ್ಟ್ ಚೆನ್ನಾಗಿ. ಮೆಣಸಿನ್ಕಾಯಿ ಹುರಿದು ಹಾಕ್ಕೊಂಡ್ರು ಚೆನ್ನಾಗಿ ಬರುತ್ತೆ. ಹಾಕಿ ನಾವು ಕಡಲೆ ಪಾತ್ರೆಗೆ ಸ್ವಲ್ಪ ಈರುಳ್ಳಿ ಸಣ್ಣದಾಗಾದರೂ ಹೆಚ್ಚಬೋದು, ಅಥವಾ ನೀವು ಬೇಳೆ ಸಾರಿಗೆ ಯಾವುದೇ ರೀತಿ ಕಟ್ ಮಾಡ್ತೀರ ದಪ್ಪದಾಗಿ ಆ ರೀತಿ ಕೂಡ ಮಾಡ್ಕೋಬೋದು. ಆಪ್ಷನ್ ನಿಮ್ಮದಾಗಿರುತ್ತೆ. ಸ್ವಲ್ಪ ಹಿಂಗೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬೇರೆ ಬಿಸಿಬೇಳೆ ಬಾತ್ ಮಾಡುವಾಗ ಡೈರೆಕ್ಟಾಗಿ ಈರುಳ್ಳಿ ಟೊಮೊಟೊನ ಬೇಳೆ ಜೊತೆಗೇ ಬೇಯಿಸೋದಕ್ಕೂ ಹಾಕ್ಬಿಡ್ತಾರೆ. ತರಕಾರಿ ಮತ್ತು ಬೇಳೆ, ಈರುಳ್ಳಿ ಟೊಮೊಟೊ ಎಲ್ಲ ಬೇಯಿಸ್ಕೊಂಡು ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಡ್ತಾರೆ. ಬಟ್ ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು. ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಟೊಮೊಟೊ ಹಾಕಿ ಫ್ರೈ ಮಾಡಿ, ಕ್ಯಾಪ್ಸಿಕಮ್ ಹಾಕಿ ಅದು ಸ್ವಲ್ಪ ಫ್ರೈ ಮಾಡಿ, ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಬೇಳೆ ಕೂಗಿಸಿಟ್ಟಿರ್ತೀವೋ ಅದನ್ನು ಇದಕ್ಕೆ ಹಾಕಿ ಒಂದು ಕುದಿ ಬರೋವರೆಗೆ ಕುದಿಸ್ಕೋಬೇಕು. ಚೆನ್ನಾಗಿ ಕುದ್ದಿದ ಮೇಲೆ ಅದಕ್ಕೆ ನಾವೇನು ಪುಡಿ ಮಾಡಿ ಇಟ್ಕೊಂಡಿರ್ತೀವೋ ಅದು, ಮತ್ತು ಏನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀವೋ ಗೋಧಿ, ಎರಡೂ ಕೂಡ ಇದಕ್ಕೆ ಸೇರಿಸ್ಬೇಕು. ನಾನಿಲ್ಲಿ 1/4 kg ಬೇಳೆ ತೊಗೊಂಡಿರೋದಕ್ಕೆ ಅರ್ಧ kg ಗೋಧಿ ತೊಗೊಂಡಿದ್ದೀನಿ. ಇಲ್ಲಿ ನಾನು 2 ಸ್ಪೂನು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪುಡಿನ ಹಾಕಿದ್ದೀನಿ. ಅದು ಒಂದು ಒಗ್ಗರಣೆಗೆ ನಾವು ಒಣಮೆಣಸಿನ್ಕಾಯಿ ಬಳಸಿರೋದ್ರಿಂದ ಒಂದು ಖಾರ ರುಚಿ ಹದವಾಗಿ ಬರುತ್ತೆ. ನಂತರ ಇದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹುಳಿ ಬಿಟ್ಟು 1 ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲನ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇಷ್ಟು ಹಾಕಿ ಚೆನ್ನಾಗಿ ಒಂದು ಕುದಿ ಬರಿಸ್ಬೇಕು. ಬಿಸಿಬೇಳೆ ಬಾತು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಗೋಧಿನಲ್ಲಿ ಮಾಡ್ಕೋಬೋದು, ಬನ್ಸಿ ರವೆನಲ್ಲಿ ಹುರಿದಿಟ್ಕೊಂಡಿದ್ರೆ ಅದು ಕೂಡ ಹಾಕಿ ಮಾಡ್ಬೋದು. ಮತ್ತು ಸಿರಿಧಾನ್ಯಗಳಲ್ಲಿ ಹುರಿದಿಟ್ಕೊಂಡಿದ್ರೆ ಅದರಲ್ಲೂ ಕೂಡ ಮಾಡ್ಬೋದು.
ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿಬೇಳೆಬಾತು. ಸ್ಕೂಲ್ ಟೈಮಲ್ಲಿ ಮಕ್ಕಳಿಗೆ ಕ್ವಿಕ್ಕಾಗಿ ಮಾಡಬೇಕು ಅಂತಂದರೆ ಈ ರೀತಿ ನಾವು ಹುರಿದಿಟ್ಕೊಂಡು ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹದ ಮಾಡಿ ಇಟ್ಕೊಂಡಿದ್ರೆ ತಕ್ಷಣಕ್ಕೆ ನಾವು ಟಿಫನ್ ಬಾಕ್ಸ್ ರೆಡಿ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಈ ರೀತಿ ಬರುತ್ತೆ. ನಾವು ಇದನ್ನು ತೆಳ್ಳಗೆ ಮಾಡ್ಕೊಂಡಿರಬೇಕು. ನಂತರ ಆರಿದ ಮೇಲೆ ಗಟ್ಟಿಯಾಗುತ್ತೆ. ರೈಸ್ ಆದರೆ ನಿಮಗೆ ಬೇಗ ಹೊಟ್ಟೆ ಹಸಿವು ಬಂದುಬಿಡುತ್ತೆ. ಬಟ್ ಇದು ಹಾಗಲ್ಲ, ಇದು ಘನ ಪದಾರ್ಥಗಳಾಗಿರೋದ್ರಿಂದ ಬೇಗ ಹೊಟ್ಟೆ ಹಸಿವು ಆಗೋದಿಲ್ಲ, ಆರೋಗ್ಯಕರವಾಗೂ ಇರುತ್ತೆ, ಮಕ್ಕಳಿಗೆ ರುಚಿಯಾಗೂ ಇರುತ್ತೆ. ನಿಮ್ಮ ಮನೇಲೂ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ಗಳನ್ನ ನೋಡಿ ಇನ್ನು ಹೇಗೆ ಮಾಡ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ. ನಂತರ ಮಕ್ಕಳೆಲ್ಲ ಟಿಫನ್ ಬಾಕ್ಸ್ಗೆ ಹಾಕಿ ಕಳಿಸಿ ಆದಮೇಲೆ ನಾನು ಸ್ವಲ್ಪ ಬಟ್ಟೆಗಳೆಲ್ಲ ಮಡಚಿಡೋಣ ಅಂತ ಅಂದ್ಕೊಂಡೆ. ಪ್ರಾಬ್ಲಮ್ ಏನಂತಂದರೆ ನಾವು ಬ್ಲೌಸ್ನ ಜೋಡಿಸಿಟ್ಕೊಂಡ್ರೂ ಕೂಡ ಒಂದು ಎತ್ಕೊಳ್ಳೋಕೆ ಹೋಗಿ ಎಲ್ಲ ಬಿದ್ದೋಗುತ್ತೆ. ಹಾಗಾಗಿ ಒಂದು ಬಾಕ್ಸ್ ರೀತಿ ಮಾಡಿಬಿಡೋಣ ಅಂತ ಹೇಳಿ ಈ ರೀತಿ ಬಾಕ್ಸ್ಗಳನ್ನ ಮಾಡೋಣ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ಅಮೌಂಟ್ ಕಮ್ಮಿನೇ ಇರುತ್ತೆ. ಇವಾಗೆಲ್ಲ ಆನ್ಲೈನ್ ಶಾಪಿಂಗ್ ಅಂತಂದರೆ ಮೀಶೋ ಆಗಿರ್ಬೋದು ಅಥವಾ ಶಾಪ್ಸಿ ಆಗಿರ್ಬೋದು, ಇದೆಲ್ಲ ಸ್ವಲ್ಪ ಕಡಿಮೆನೇ ಅಂತ ಹೇಳ್ತಾರೆ. ಇವಾಗೆಲ್ಲ ಕಮ್ಮಿ ಇದರಲ್ಲೇ ಪ್ರೈಸಸ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ಅದಕ್ಕೂ ಕಮ್ಮಿಗೆ ನಾವು ಮನೇಲೇ ಮಾಡ್ಕೋಬೋದು ಅನ್ನೋದು ಒಂದು ಟಿಪ್ಸ್ ಅಂತ ಹೇಳ್ಬೋದು ಇದನ್ನು. ಹಾಗಾಗಿ ನಾನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ನಾವು ಯೂಶ್ವಲಿ ರಟ್ಟನ್ ಡಬ್ಬಗಳೆಲ್ಲನೂ ತರಿಸ್ತಾ ಇರ್ತೀವಿ. ಎಣ್ಣೆ ಆಯಿಲ್ ತರಿಸಿದಾಗ ಡಬ್ಬಿನಲ್ಲಿ ತಂದಿಟ್ಕೊಂಡಿರ್ತೀವಿ, ಅಥವಾ ಅಂಗಡಿನಲ್ಲಿ ಶಾಪಲ್ಲಿ ಕೇಳಿದ್ರೆ ಕೊಟ್ಟೇ ಕೊಡ್ತಾರೆ. ಒಂದು ಬಾಕ್ಸ್ ಬೇಕಿತ್ತು ಅಂತ ಕೇಳಿದ್ರೆ ಕೊಟ್ಟೇ ಕೊಡ್ತಾರೆ. ಅಥವಾ ನಾವೇನಾದರೂ ಪರ್ಚೇಸ್ ಮಾಡಿದಾಗ ಅಲ್ಲಿ ಬಂದಿರೋಂಥ ಬಾಕ್ಸ್ಗಳಾಗಿರ್ಬೋದು, ಅದನ್ನು ನಾವು ಬಿಸಾಡ್ದಿರ ಈ ರೀತಿ ನೀಟಾಗಿ ಕಟ್ ಮಾಡಿ ಇದಕ್ಕೊಂದು ರ್ಯಾಪ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವು ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು. ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ. ನೀವು ಫೆವಿಕಲ್ ಹಾಕಿ ಕೂಡ ಬಳಸ್ಕೋಬಹುದು, ಅಥವಾ ಪಿನ್ ಮಾಡಿದ್ರೆ ಫಿನಿಶಿಂಗ್ ಕಾಣಲ್ಲ. ಹಾಗಾಗಿ ಗ್ಲೂ ಮಾಡ್ಕೋಬೋದು. ಗ್ಲೂಗೆ ಅಮೌಂಟ್ ಜಾಸ್ತಿ ಆಗ್ಬೋದು, ಅಥವಾ ನೀವು ಮನೆಯಲ್ಲೇ ಇನ್ನೂ ಕಡಿಮೆ ಮಾಡ್ಬೋದು. ಅಂದರೆ ಗೋಧಿ ಹಿಟ್ಟಿಂದ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿ ಗೋಂದ ಥರ ಮಾಡ್ಕೊತಾರೆ. ಹಿಂದೆ ಎಲ್ಲ ಮಾಡ್ತಾಯಿದ್ರು ಆ ಥರ ಎಲ್ಲ. ಪಾಂಪ್ಲೈನ್ಗಳೆಲ್ಲ ಹಚ್ಚಬೇಕಾದ್ರೆ ಅದನ್ನು ಹಾಕಿ ರ್ಯಾಪ್ ಮಾಡಿ ಅಂಟಿಸ್ಬಿಟ್ಟು ಹೋಗ್ತಿದ್ರೆ ಗೊತ್ತಿರುತ್ತೆ ನಿಮಗೆ. ಆ ರೀತಿ ಕೂಡ ಮಾಡ್ಬೋದು. ಈಗ ಮಾಡಿದ್ರೆ ನಾನು ಫೆವಿಕಾಲ್ ಹಾಕಿದ್ರೆ ನೀಟಾಗಿ ಮ್ಯಾಟ್ ಫಿಕ್ಸ್ ಥರ ಬರುತ್ತೆ ಅಂತ ಹೇಳಿ ಸ್ವಲ್ಪ ಫೆವಿಕಾಲ್ಗೆ ನೀರು ಹಾಕಿ ತೆಳ್ಳಗೆ ಮಾಡಿಕೊಂಡು ಈ ರೀತಿ ಅಪ್ಲೈ ಮಾಡಿಕೊಂಡು ಅದಕ್ಕೆ ಸೈಜ್ಗೆ ಅನುಗುಣವಾಗಿ ಕಟ್ ಮಾಡಿಕೊಂಡು ನಮಗೆ ಹೇಗೆ ಬೇಕೋ ಹಾಗೆ ಡಿಸೈನ್ ಥರ ನಾನು ಅಂಟಿಸ್ಕೋತಾ ಇದ್ದೀನಿ. ಬಟ್ಟೆನೇ ಎಲ್ಲಿಂದ ತರೋದು ಅದಕ್ಕಾಗಿ ಅಂತಲೇ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೀವು ಬ್ಲೌಸ್ ಪೀಸ್ ಇರುತ್ತೆ, ಕುಂಕುಮ ಕೊಟ್ಟಿರ್ತಾರೆ, ಬಟ್ ಅದನ್ನು ಹೊಲಿಸ್ಕೊಳ್ಳೋಕ್ಕಾಗದೇ ಇರೋಷ್ಟು ಕಡಿಮೆ ಮೀಟರ್ಸ್ ಇರುತ್ತೆ ಅಂತ ಅಂದ್ಕೋಬೋದು. ಆ ಬಟ್ಟೆ ಕೂಡ ಯೂಸ್ ಮಾಡಿ ನೀವು ಅಂಟಿಸ್ಕೋಬೋದು. ಅಥವಾ ನಮಗೆ ಬಟ್ಟೆನೇ ಬೇಡ, ನಾವು ಕಾರ್ಡ್ಬೋರ್ಡ್ ಶೀಟಲ್ಲೇ ನಾನು ಡಿಸೈನ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಕಾರ್ಡ್ಬೋರ್ಡ್ ಶೀಟ್ ಕೂಡ ಹಾಕಿ ಅಂಟಿಸ್ಕೊಂಡು ಮೇಲೆ ಒಂದು ಡಿಸೈನ್ ಮಾಡಿಕೊಂಡು ಕೂಡ ಮಾಡ್ಕೋಬಹುದು. ಆಪ್ಷನಲ್, ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ. ಸೊ ನನಗೆ ಹೀಗೆ ಇಷ್ಟ ಆಯಿತು ಅಂತ ಹೇಳಿ ನಾನು ಹೀಗೆ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಏನು ಅನಿಸ್ತು, ನಿಮಗೆ ಇದು ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ. ಪ್ರತಿಯೊಂದು ಟಿಪ್ಸ್ಗಳಾಗಿರ್ಬೋದು, ವೀಡಿಯೋಸ್ಗಳಾಗಿರ್ಬೋದು, ಅವರವರ ಅನುಗುಣಕ್ಕೆ ತಕ್ಕ ಹಾಗೆ, ಅವರ ಕ್ರಿಯೇಟಿವಿಟಿ ತಕ್ಕ ಹಾಗೆ ಇರುತ್ತೆ. ಬಟ್ ಆ ಕ್ರಿಯೇಟಿವಿಟಿಯಲ್ಲಿ ಒಂದು ಸದುಪಯೋಗವನ್ನು ತೋರಿಸ್ಬೇಕು ಅನ್ನೋದೇ ನನ್ನ ಇಂಟೆನ್ಷನ್ನು. ಇನ್ನೂ ಹೆಚ್ಚು ಟಿಪ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊತಾ ಇದ್ದೀನಿ. ಬಟ್ ನನಗಂತೂ ಈ ಎಷ್ಟು ಮದುವೆಗಳು ಇತ್ತು ಅಂತಂದರೆ, ನಾನು ವಿಡಿಯೋ ಮಾಡೋಕ್ಕಾಗಿರ್ಬೋದು, ಅಥವಾ ನಾನು ಎಡಿಟಿಂಗ್ ಮಾಡೋಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ತುಂಬಾ ಪ್ರಾಬ್ಲಮ್ ಆಯಿತು. ಹೆಲ್ತ್ ಅಪ್ಸೆಟ್ ಆಗಿರ್ಬೋದು. ಸೊ ಹಾಗಾಗಿ ನಾನು ಹೆಚ್ಚು ನಿಮಗೆ ವೀಡಿಯೋಸ್ನ ಹಾಕದೇ ಇರ್ಬೋದು. ಬಟ್ ಮುಂದಿನ ದಿನಗಳಲ್ಲಿ, ಮುಂದಿನ ವೀಡಿಯೋಸ್ಗಳಲ್ಲಾಗಿರ್ಬೋದು, ನಿಮಗೆ ಹೆಚ್ಚು ಟಿಪ್ಸ್ಗಳು, ವೀಡಿಯೋಸ್ಗಳನ್ನೆಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ. ವೀಡಿಯೋಸ್ಗಳನ್ನೆಲ್ಲ ಹೆಚ್ಚು ನೋಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ
ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇದೊಂದು ಸಣ್ಣ ಪ್ರಯತ್ನ. ಇದು ಎಲ್ರಿಗೂ ಹೀಗೆ ಮಾಡಬೇಕು, ಹೀಗೆ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ಏನೂ ಇಲ್ಲ. ನಿಮ್ಮ ಅನುಕೂಲ ಅಷ್ಟೇ. ತೋರಿಸೋ ವಿಧಾನದಲ್ಲಿ ನಿಮಗೆ ಇಷ್ಟ ಆಗಿರ್ತೀಯೋ ಅಥವಾ ಇಷ್ಟ ಆಗಲಿಲ್ವೋ ಗೊತ್ತಿಲ್ಲ. ಬಟ್ ನಾವು ಏನಾದರೂ ಒಂದು ಮಾಡೋಣ ಅಂತ ಅನ್ನಿಸ್ದಾಗ ಅದನ್ನು ಹೀಗೂ ಮಾಡ್ಬೋದು, ಹಾಗೂ ಮಾಡ್ಬೋದು ಅಂತ ಒಂದು ಸಣ್ಣ ಆಲೋಚನೆಗಳಿರುತ್ತಲ್ಲ, ಅದನ್ನು ಶೇರ್ ಮಾಡ್ಕೊಳ್ಳೋದ್ರಲ್ಲಿರುವಂಥ ಖುಷಿ ಮತ್ತು ಯಾವುದರಲ್ಲೂ ಇಲ್ಲ ಅಂತ ಅಂದ್ಕೊತೀನಿ ನಾನು. ಹೀಗೆ ಸಣ್ಣ ಪುಟ್ಟ ವಿಚಾರಗಳಾಗಿರ್ಬೋದು ಅಥವಾ ವಿಷಯಗಳಾಗಿರ್ಬೋದು, ನಿಮಗೂ ಯಾವುದಾದ್ರೂ ಈ ಥರ ಸಣ್ಣ ಪುಟ್ಟ ಟಿಪ್ಸ್ಗಳು ಏನು ಗೊತ್ತಿರುತ್ತೋ ಅದನ್ನು ಮತ್ತೊಬ್ಬರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಇಷ್ಟ ಆಗೋ ರೀತಿ ಇರಬೇಕು ಅನ್ನೋದೇ ನನ್ನ ಆಸೆ. ನೋಡಿ, ಫೈನಲಲ್ಲಿ ಈ ರೀತಿ ಬಂದಿದೆ. ಒಳಗಡೆ ಕಾರ್ಡ್ಬೋರ್ಡ್ ಶೀಟಿಂದ ರ್ಯಾಪ್ ಮಾಡಿ ಹಾಕಿರುವಂಥದ್ದು, ಅಥವಾ ನೀವು ಬಟ್ಟೆ ಕೂಡ ಹಾಕೋಬೋದು. ಈ ರೀತಿ ಆಗುತ್ತೆ. ಇದು ನಾವು ರ್ಯಾಪ್ ಮಾಡಿ ಅಂಟಿಸಿದಾಗ ಸ್ವಲ್ಪ ಒದ್ದೆ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿಲಲ್ಲಿಟ್ಟು ಒಣಗಿಸಿ ಈ ರೀತಿ ಡಬ್ಬಿಗೆಲ್ಲನೂ ಜೋಡಿಸಿಟ್ರೆ ನೀಟಾಗಿರುತ್ತೆ. ನಮ್ಗೆ ಯಾವ್ದು ಬೇಕು ಅಂತ ನೀಟಾಗಿ ಕಾಣಿಸುತ್ತೆ, ಅದನ್ನೇ ತೊಗೋಬೋದು. ಇದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಹೆಚ್ಚು ವೀಡಿಯೋಸ್ಗಳನ್ನ ನೋಡ್ತಾ ಇರಿ.